ಆಗಿದೆ. ಈ MP ಲೋಕಸಭಾ ಸದಸ್ಯ ಏನಿದ್ದಾರೆ PC ಮೋಹನ್ ಅವರು 2 ಬಾರಿ ಇಲ್ಲಿಂದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಎಂದೂ ಪಾಪ ಜನ ನೋಡಿಲ್ಲ. ಮೊದಲೇ ಬಾರಿ ಗೆದ್ದಿದ್ರು, ಹೋಗಿ ಕೇಳ್ಕೊಂಡ್ರು, ಓಟ್ ಕೊಟ್ಟರು ಮತ. ತಿರ್ಗಾ 2ನೇ ಬಾರಿನೂ 2 ಬಾರಿನೂ ಮತ ಕೊಟ್ಟಾದ್ಮೇಲೆ ಎಲ್ಲೂ ಅವ್ರು ಬಂದಿಲ್ಲ, ಎಲ್ಲೂ ಕಾಣ್ಕೊಂಡಿಲ್ಲ. ಎಲ್ಲೋದ್ರೂ ಒಂದು BJP ಫ್ಲಾಗ್ ಕಾಣ್ತಾ ಇಲ್ಲ. ಎಲ್ಲಾದ್ರಲ್ಲಿ ಒಂದೇ, ನಮ್ಮ ಬದಲಾವಣೆ ಬೇಕು. ನಮ್ಮ ಅರ್ಷದ್ ನಿಜವಾನ್ ಒಬ್ಬ ಯುವಕ ಇದ್ದಾನೆ, ನಾವು ಈ ಬಾರಿ ಕನಿಷ್ಠ 3 ಲಕ್ಷ ಓಟಲ್ಲಿ ಗೆಲ್ಸ್ಕೊಂಡು ಬರ್ತೀನಿ ಜನ ಮಾತಾಡ್ತಾರೆ. ನಾವು ಬೆಳಗ್ಗೆ ಬಕ್ಷಿ ಗಾರ್ಡನ್ ಹೋಗಿದ್ವಿ, ಅನಂತಪುರ ಹೋಗಿದ್ವಿ, ಆಜಾದ್ ನಗರ್ ಕಂಪ್ಲೀಟ್ ಮಾಡಿದೆ, KR ಮಾರ್ಕೆಟ್ ಮಾಡಿದೆ, ಚಲುವದಿಯ ಪಾಳ್ಯ ಮಾಡಿದೆ, ಫ್ಲವರ್ ಗಾರ್ಡನ್ ಮಾಡಿದೆ. ಕದ್ರೇಶ್ ಅಂತ BJP ಅವರಿದ್ದಾರೆ, ನಿಧನ ಆದರೂ ಪಾಪ ಒಳ್ಳೆ ಮುಖಂಡ ಅವನು. ಅವ್ರಿಗೆ ಧರ್ಮಪತ್ನಿಯವರು ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದಾರೆ. ಅವ್ರ ಅಣ್ಣ ಅವ್ರು BJP ಪಕ್ಷ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಅವ್ರ ಜೊತೆ ಕುಟುಂಬದವರೆಲ್ಲ, ಅವ್ರ ಸಿಸ್ಟರ್ಸ್ ಎಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಕೊಂಡಿದ್ದಾರೆ. ನನಗೆ ವಿಶ್ವಾಸ ಇದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಆನೆ ಬಲ ನಮಗೇನು ಬಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಈ ಹುಲಿ ಬಂದಿದ್ದಿಲ್ಲ ನಮ್ಮ ಅಲ್ತಾಫ್. ಅದರಿಂದ ಹೆಚ್ಚಿನ ನಮಗೆ ಒಂದು ಆನೆ ಬಲ ಬಂದಂಗಾಗಿದೆ. ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಈಗ ಲಕ್ಷ್ಮೀನಾರಾಯಣ ಅವರು BJPಯಲ್ಲೇ ಇದ್ದಿದ್ದು, BJP ಅಭ್ಯರ್ಥಿಯಾಗಿದ್ದರು. ಅಲ್ತಾಫ್ ಅಣ್ಣ ಅವರು JDS ಅಭ್ಯರ್ಥಿಯಾಗಿದ್ದರು. ನಾನು ಕಾಂಗ್ರೆಸ್ ಅಭ್ಯರ್ಥಿ. ಈ ಪಕ್ಷ ನೋಡ್ತಾ ಇಲ್ಲ, ಎಲ್ಲರದು ಒಂದೇ ಅಭಿಪ್ರಾಯ. ಈಗ BJP ಪಕ್ಷ ಬಿಟ್ಟು ಲಕ್ಷ್ಮೀನಾರಾಯಣ ಬರೋಕ್ಕೆ ಕಾರಣ ಏನು? ಈಗ ಅಲ್ತಾಫ್ ಅಣ್ಣ ನಾವು ಮೈತ್ರಿ, ಅಲ್ತಾಫ್ ಅಣ್ಣ ನಾವೆಲ್ಲ ಜೊತೆಲೇ ಮಾಡಬೇಕಾಗಿ BJP ಲಕ್ಷ್ಮೀನಾರಾಯಣ ಏನಕ್ಕೆ ಪಕ್ಷ ಬಿಟ್ಟರು ಅಂದರೆ ಎಲ್ಲರದಲ್ಲೂ ಒಂದೇ ಭಾವನೆ ಬಂದಿದೆ, ಈ ದೇಶ ಉಳಿಸಬೇಕು, ಈ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ಸಿಂದನೇ ಸಾಧ್ಯ ಅಂತ ತೀರ್ಮಾನ ಆಗಿದೆ. ಈಗ ನೋಡಿ, ದೇವ್ರಿಚ್ಛೆ. ನಾನು ಎಲ್ಲರೂ ನಿಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಬರೋದು ಮುಂಚೆ ನಾವೊಂಥರ ಸ್ವಂತ ಅಣ್ಣ ತಮ್ಮದಿರಾಗಿದ್ವಿ. ರಾಜಕೀಯ ಬಂದಾದ್ಮೇಲೆ ಅದು ರಾಜಕೀಯದಲ್ಲಿ 2005 ನಾನು ಬೈ ಎಲೆಕ್ಷನಲ್ಲಿ ಗೆದ್ದಿದ್ದು ಚಾಮರಾಜಪೇಟೆ. ನನ್ನ ಅಣ್ಣನ ಭಾಳ ಪಾತ್ರ ಇದೆ ನನ್ನ ಕೆಲಸಕ್ಕೆ. ಅದಾದಮೇಲೆ ಸ್ವಲ್ಪ 2008 ಡಿಫ್ರೆನ್ಸ್ ಬಂದು ತಿರುಗಿ 5 ಒಂದಾಗಿದೆ. ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಏನು ನಡೀತಾ ಇದೆ, PC ಮೋಹನ್ ಅವರು ಸೋಲ್ತಾರೆ. ಯಾತಕ್ಕೆ ಸೋಲಕ್ಕೆ ಕಾರಣ ಅಂತ ಹೇಳ್ತೀನಿ. ಅವ್ರಿಗೆ ಜೊತೆಗೆ ಜಮೀರಣ್ಣ ಅವರಿದ್ದಾರೆ. ಮೇನು ನಮ್ಮ ಚಾಮರಾಜಪೇಟೆಯಿಂದ 1 ಲಕ್ಷ ಬಹುಮತ ಇವ್ರ ನೇತೃತ್ವದಲ್ಲಿ ನಾವು ಕೊಡಿಸ್ತೀವಿ. ಇವರು ಇದು ಇವಾಗ ಹೇಳ್ತೀನಿ ಕೇಳಿ. ಇವರು ಜಮೀರ್ ಬೈ ನಮಗೆ ಯಾರೋ ಸ್ವಲ್ಪ ಜನ ಮೀರ್ ಸದೀಕ್ ಅಂತಾರಲ್ಲ, ಅವ್ರು ಇದು ಮಾಡಿದ್ರು. ಇದು ನಮ್ಮದು ಸಾಯೋವರೆಗೂ ನಾನು ಮೊನ್ನೆ ಓಪನ್ ಆಗಿ ಹೇಳಿದೆ, ನೀವು ಇಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಾನು ಮಾಡಲ್ಲ, ಬೇರೆ ಕಡೆ ಹೋಗ್ತೀನಿ. ಏನೋ ನೀವು ಆದೇಶ ಕೊಟ್ಟರೆ ಮುದ್ದಕ್ಕೆ ನೋಡೋಣ ಅಂತ ಹೇಳಿದ್ದೀನಿ. ಅದೇ ವಿಶ್ವಾಸ. ನಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋಕ್ಕೆ ಏನು ಸಾಧ್ಯಗಳು ಇದೆ. ಇವರು ಬಲಿದಾನ ಕೊಟ್ಟಿದ್ದಾರೆ, ನಾವು ಬಲಿದಾನ ಕೊಟ್ಟಿದ್ದೀವಿ. ನಮ್ಮ ಜೊತೆಗೆ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ, ಸೀನಿಯರ್ ರಾಜಕಾರಣಿ ಅವರು. ದೇವ್ರ ದಯದಿಂದ, ದೇವರ ಆಶೀರ್ವಾದ, ನಮ್ಮ ರಾಷ್ಟ್ರ ಒಳ್ಳೇದಾಗಬೇಕಂದ್ರೆ ಈ ತೀರ್ಮಾನ ತಗೊಂಡಿದ್ದಾರಲ್ಲ, ಕಾಂಗ್ರೆಸ್ಗೆ ಸಮರ್ಥನೆ ಕೊಟ್ಟು ಅಲಯನ್ಸ್ ಸರ್ಕಾರ ಮಾಡಿ, ಮೈತ್ರಿ ಸರ್ಕಾರ, ಅದಕ್ಕೆ ನಮ್ಮ ರಾಜ್ಯನ ಉಳಿಸ್ತದೆ, ನಮ್ಮ ಊರನ್ನು ಉಳಿತದೆ ಅಂತ ಭಾವನೆ ಇದೆ. ಮಿಕ್ಕಿ ದೇವರು ಎಲ್ಲ ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ಸೆಂಟ್ರಲ್ ಪಾರ್ಲಿಮೆಂಟ್ನಲ್ಲಿ ಚುನಾವಣೆಗೆ ನಮ್ಮ ಅರ್ಷದ್ ರಿಜ್ವಾನ್ ಅವ್ರು ನಿಂತಿದ್ದಾರಲ್ಲ, ನಮ್ಮ ಜಮೀರ್ ಬೈ ಒಂದು ದೊಡ್ಡ ಪಾತ್ರ ಇದೆ. ಇವರು ಮರ್ಯಾದೆಗೋಸ್ಕರ ನಾವು ಏನು ಬೇಕಾದರೂ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಂಡೇ ಬರ್ತೀವಿ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಮಸ್ಕಾರ. ಈಗ ನಾನು ಹೇಳ್ತಲ್ಲ, ನಾನು ಬರೀ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರ ಇಲ್ಲ, ನಾನು ನಾರ್ತಲ್ಲೂ ಹೋಗಿದ್ದೀನಿ, ಸೌತಲ್ಲೂ ಹೋಗಿದ್ದೀನಿ, ಮೊನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಚಾಮರಾಜನಗರ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ. ಎಲ್ಲೋದ್ರೂ ನಾನು ಅಲ್ತಾಫ್ ಬೈ ಚಾಮರಾಜನಗರ ಮತ್ತು ಮೈಸೂರು ಹೋಗಿ ಬಂದ್ವಿ. ಜನ ಮಾತಾಡ್ತಾರೆ. ಜನಗಳು ಇವತ್ತು ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ, ಈ ಚುನಾವಣೆ BJP ಪಕ್ಷದ ಚುನಾವಣೆ ಅಲ್ಲ, ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಬೇಕು, ಈ ದೇಶನ ಉಳಿಸ್ಬೇಕಂತ ಜನ ತೀರ್ಮಾನ. ಜನ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ, ಜನ ಮಾಡಬೇಕಾಗಿರೋದು. ಇವತ್ತು ಜನ ತೀರ್ಮಾನ ತಗೊಂಡಿದ್ದಾರೆ.